ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ಹೈನುಗಾರಿಕೆ ಸಂಕಟ. ಹಾಲಿನ ಬಾಕಿ 622 ಕೋಟಿ ಹಾಗೆ ಉಳಿಸಿಕೊಂಡ ಸರ್ಕಾರ. ಬಿಡುಗಡೆಯಾಗದ ರೈತರ ಪ್ರೋತ್ಸಾಹಧನ. ಸಂಕಟದಲ್ಲಿ ರಾಜ್ಯದ ಹೈನುಗಾರರು. ರಾಜ್ಯದಲ್ಲಿದ್ದಾರೆ ಒಟ್ಟು 8.89 ಲಕ್ಷ ಹೈನುಗಾರರು. ಕಳೆದ ಜೂನ್ನಿಂದ ರೈತರ ಪರದಾಟ. ಸಿಗುವ 5 ರೂಪಾಯಿ ಪ್ರೋತ್ಸಾಹ ಧನಕ್ಕೂ ಹರಸಾಹಸ. ಕರ್ನಾಟಕದಲ್ಲಿ ಹೈನುಗಾರಿಕೆ ಬಹಳ ವ್ಯಾಪಕವಾಗಿ ನಡೀತಾ ಇದೆ. ಸೊ ಆ ಕಾರಣಕ್ಕಾಗಿ ಇವತ್ತು KMF ಸೇರಿದಂತೆ ಅನೇಕ ಸಂಸ್ಥೆಗಳಿಗೆ ಒಳ್ಳೆಯ ಉತ್ತಮ ರೀತಿಯ ಹಾಲು ಬರ್ತಾ ಇದೆ. ಆದರೆ ಕರ್ನಾಟಕ ಸರ್ಕಾರ ಸುಮಾರು ರಾಜ್ಯದಲ್ಲಿರುವಂತಹ 8.89 ಲಕ್ಷ ಜನರಿಗೆ ಪ್ರೋತ್ಸಾಹಧನವನ್ನು ಕೊಡ್ತೀನಿ ಅಂತ ಹೇಳಿದೆ. ಸರ್ಕಾರ ಕೊಡುವಂಥದ್ದು ಕೇವಲ 5 ರೂಪಾಯಿ ಪ್ರೋತ್ಸಾಹಧನ. ಆದರೆ ಇವತ್ತು ಈ 8.89 ಅಂದರೆ ಹೆಚ್ಚು ಕಡಿಮೆ 9 ಲಕ್ಷ ರೈತರಿಗೆ 5 ರೂಪಾಯಿ ಕೊಡಲಿಕ್ಕೆ ಸರ್ಕಾರ ಕಳೆದ ಜೂನ್ ತಿಂಗಳಿಂದ ಮೀನಮೇಷ ಎಣಿಸ್ತಾ ಇದೆ. ಸೊ ಈ ವಿಚಾರ ಇವತ್ತು ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಬಹಳ ಚರ್ಚೆ ಆಗಬೇಕಾಗಿರುವಂಥ ವಿಚಾರ. ಯಾಕೆ ನಾವು ಈ ವಿಚಾರವನ್ನು ಕೈಗೆತ್ತಿಕೊಂಡಿರುವಂಥದ್ದು ಅಂದರೆ, ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಅಥವಾ ಈ ರಾಜ್ಯದ ಬೆನ್ನೆಲುಬು ಅಂತ ಹೇಳ್ತೀವಿ, ರೈತನನ್ನ ಅನ್ನದಾತ ಅಂತ ನಾವು ಹೇಳ್ತೀವಿ. ಆದರೆ ಸರ್ಕಾರಗಳು ನಡೆದುಕೊಳ್ಳುವಂಥ ರೀತಿ ತದ್ವಿರುದ್ಧ. ಕರ್ನಾಟಕದಲ್ಲಿ ಸುಮಾರು ಈಗ ಹೆಚ್ಚು ಕಡಿಮೆ 9 ಲಕ್ಷ ರೈತರು ಹೈನುಗಾರಿಕೆಯನ್ನ ನಂಬಿಕೊಂಡು ಬದುಕ್ತಾ ಇದ್ದಾರೆ. ಸಾಮಾನ್ಯವಾಗಿ ರೈತರಿಗೆ ಇರುವಂತಹ ಒಂದು ಬಹಳ ಪ್ರಮುಖವಾದಂಥ ಕೃಷಿಯನ್ನ ಹೊರತುಪಡಿಸಿದಂಥ ಒಂದು ಉದ್ಯೋಗ ಅಂದರೆ ಇದು ಹೈನುಗಾರಿಕೆ. ಇದು ಕೃಷಿ ಅವಲಂಬಿತ ಉದ್ಯೋಗಗಳಲ್ಲಿ ಇದು ಒಂದು. ರಾಜ್ಯದಲ್ಲಿ 9 ಲಕ್ಷ ರೈತರು ಹೈನುಗಾರಿಕೆಯನ್ನು ನಂಬಿಕೊಂಡು ಜೀವನ ನಡೆಸ್ತಿದ್ದಾರೆ. ಅವರ ಇಡೀ ಕುಟುಂಬಗಳು ಇದರ ಆಧಾರದ ಮೇಲೆ ಬದುಕ್ತಾ ಇರ್ತವೆ. ಆದರೆ ಕರ್ನಾಟಕ ಕೊಡಬೇಕಾಗಿರತಕ್ಕಂಥ ಅಥವಾ ಕರ್ನಾಟಕ ಸರ್ಕಾರ ಕೊಡಬೇಕಾಗಿರುವಂಥ ಒಟ್ಟು ಇದುವರೆಗಿನ ಹಣ 622 ಕೋಟಿ. 622 ಕೋಟಿ ಹಣವನ್ನ ಕಳೆದ ಜೂನಿನಿಂದ ಇಲ್ಲಿವರೆಗೆ ಸರ್ಕಾರ ಹಾಗೆ ಉಳಿಸ್ಕೊಂಡು ಬಂದಿದೆ. ಹೆಸರಿಗೆ ಮಾತ್ರ ನಾವು ರೈತರಿಗೆ ಪ್ರೋತ್ಸಾಹಧನವನ್ನು ಕೊಡ್ತೀವಿ, ಹೈನುಗಾರಿಕೆಗೆ ಉತ್ತೇಜನವನ್ನು ಕೊಡ್ತೀವಿ, ಹಾಗೆ ಹೀಗೆ ಕಂತೆ ಪುರಾಣಗಳನ್ನು ಭಾಷಣದಲ್ಲಿ ಬಿಗಿತಾರೆ. ಆದರೆ ಈ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ನಂತರ ಮಾಡುವಂತಹ ಕೆಲಸ ಏನು ಅಂದರೆ ರೈತರನ್ನ ದೂರ ಇಡುವಂಥದ್ದು. ಅವರು ಪ್ರತಿಭಟನೆ ಮಾಡೋ ಹಾಗಿಲ್ಲ, ಬೀದಿಗೆ ಇಳಿಯೋ ಹಾಗಿಲ್ಲ, ಯಾರನ್ನು ಕೇಳುವ ಹಾಗಿಲ್ಲ, ತನ್ನ ಬೆಳೆಗೆ ತಾನು ಬೆಂಬಲ ಬೆಲೆಯನ್ನ ಕೇಳೋ ಹಾಗಿಲ್ಲ, ಅಥವಾ ಬೆಲೆ ನಿಗದಿ ಮಾಡುವಂತೂ ರೀತಿಯಲ್ಲಂತೂ ಮೊದಲೇ ಇಲ್ಲ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಈ ಹೈನುಗಾರಿಕೆಯನ್ನು ನಂಬಿಕೊಂಡು ಬದುಕುತ್ತಾ ಇರುವಂಥ ಈ ಹೈನುಗಾರರು ಅಂತ ನಾವೇನು ಕರಿತೀವಿ ಅಂದರೆ ರೈತರಲ್ಲಿ ಈ ಒಂದು ಏನು ಹೈನುಗಾರಿಕೆಯನ್ನು ನಂಬಿಕೊಂಡು ಬದುಕ್ತಾ ಇರುವಂಥವ್ರನ್ನ ನಾವು ಹೈನುಗಾರರು ಅಂತ ಕರಿತೀವಿ. ಆದರೆ ರೈತರಲ್ಲಿ ಈ ಒಂದು ಉಪಕಸಬನ್ನ ಅಥವಾ ಈ ರೀತಿಯ ಒಂದು ಹೈನುಗಾರಿಕೆಯನ್ನ ನಂಬಿಕೊಂಡು ಬದುಕ್ತಾ ಇರುವಂಥವ್ರ ಸಂಖ್ಯೆ 9 ಲಕ್ಷ ಇದೆ. ಇದರಲ್ಲಿ 51,000ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿಯವರಿದ್ದಾರೆ, 31,000ಕ್ಕೂ ಹೆಚ್ಚು ಪರಿಶಿಷ್ಟ ಪಂಗಡದವರಿದ್ದಾರೆ, ಉಳಿದಂಥವರು ಬೇರೆ ಬೇರೆ ಸಮುದಾಯದ ಜನ. ಆದರೆ ಈ ಒಟ್ಟಾರೆ ಈ ಚಿತ್ರಣವನ್ನು ತೆಗೆದುಕೊಂಡು ನೋಡೋದಾದರೆ ನಾವು ಪರಿಶಿಷ್ಟ ಜಾತಿಯವರಿಗೆ ಸುಮಾರು 6.89 ಅಂದರೆ ಹೆಚ್ಚು ಕಡಿಮೆ 7 ಕೋಟಿ ರೂಪಾಯಿಯನ್ನ ಪರಿಶಿಷ್ಟ ಜಾತಿಯವರಿಗೆ ಕೊಡಬೇಕಾಗಿದೆ. ಈ ಹೈನುಗಾರಿಕೆ ಮಾಡ್ತಾ ಇರುವಂಥ, ಅದನ್ನು ನಂಬಿಕೊಂಡು ಬದುಕ್ತಾ ಇರುವಂಥ ಪರಿಶಿಷ್ಟ ಜಾತಿಯ ಜನರಿಗೆ. ಇನ್ನು ಪರಿಶಿಷ್ಟ ಪಂಗಡದ ಸುಮಾರು 31,000ಕ್ಕೂ ಹೆಚ್ಚು ಜನರಿದ್ದಾರೆ, ಆ ರೈತರಿಗೆ ಕೊಡಬೇಕಾಗಿರುವಂಥದ್ದು, ಆ ಹೈನುಗಾರರಿಗೆ ಕೊಡಬೇಕಾಗಿರುವಂಥದ್ದು 9 ಕೋಟಿ ರೂಪಾಯಿ. ಉಳಿದಂತೆ ಈ ಬೇರೆ ಬೇರೆ ಸಮುದಾಯದಲ್ಲಿ ಏನು ರೈತಾಪಿ ಕೆಲಸವನ್ನ ಮಾಡಿಕೊಂಡು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂಥವರಿಗೆ ಸುಮಾರು 606 ಕೋಟಿಗೂ ಹೆಚ್ಚು 606 ಕೋಟಿಗೂ ಹೆಚ್ಚು ಹಣವನ್ನ ಉಳಿದಂಥ ಬೇರೆ ಬೇರೆ ಸಮುದಾಯದಲ್ಲಿರುವಂಥ ಈ ಹೈನುಗಾರಿಕೆಯನ್ನು ನಂಬಿಕೊಂಡು ಬದುಕ್ತಾ ಇರುವಂಥ ರೈತರಿಗೆ ಸರ್ಕಾರ ಕೊಡಬೇಕಾದಂಥ ಹಣ. ಆದರೆ ಪಶುಸಂಗೋಪನಾ ಇಲಾಖೆ ಸಚಿವರನ್ನ ಕೇಳಿದರೆ ಯಾಕೆ ಹಿಂಗಾಗ್ತಾ ಇದೆ, ಏನು ಮಾಡ್ಕೊಂಡಿದ್ದೀರಿ, ಯಾಕೆ ರೈತರಿಗೆ ನೀವು ಪ್ರೋತ್ಸಾಹಧನವನ್ನು ಕೊಡ್ತಾ ಇಲ್ಲ? ಸರ್ಕಾರ ಕೊಡ್ತಾ ಇರುವಂಥದ್ದು ಕೇವಲ 5 ರೂಪಾಯಿ ಪ್ರೋತ್ಸಾಹಧನ. ಅಂದರೆ ಒಂದು ಹಾಲನ್ನು ಹಾಕಿ ಬರ್ತಾರೆ ಇವರು ಸೊಸೈಟಿಗಳಿಗೆ, ಆ ಹಾಲು ಹಾಕಿ ಬರುವಂಥ ರೈತರಿಗೆ ಕೊಡಬೇಕಾಗಿರುವಂಥದ್ದು 5 ರೂಪಾಯಿ ಪ್ರೋತ್ಸಾಹಧನವನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಆ ಪ್ರೋತ್ಸಾಹಧನವನ್ನು ಕಳೆದ ಜೂನ್ನಿಂದ ಇಲ್ಲಿವರೆಗೂ ಕೊಟ್ಟೇ ಇಲ್ಲ ಸರ್ಕಾರ.
ಸೊ ಅವರು ಬೇರೆ ಬೇರೆ ಈ ಸಂಸ್ಥೆಗಳಿಗೆ KMFಗೂ ಹಾಕ್ತಾರೆ, ಬೇರೆ ಬೇರೆ ಕಡೆಗಳಿಗೂ ಹಾಕ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಅಲ್ಲಲ್ಲಿ ಬೇರೆ ಬೇರೆ ಸೊಸೈಟಿಗಳು ಹುಟ್ಕೊಂಡಿದ್ದಾವೆ. ಆ ಸೊಸೈಟಿಗಳ ಮೂಲಕ KMF ಇರ್ಬೋದು ಅಥವಾ ಬೇರೆ ಬೇರೆ ಹಾಲು ಉತ್ಪಾದಕ ಸಂಸ್ಥೆಗಳಂದ್ರೆ ಹಾಲಿನ ಉತ್ಪನ್ನಗಳನ್ನು ಬೇರೆ ಬೇರೆ ಸ್ವೀಟ್ ಮಾಡುವಂಥದ್ದು ಇರ್ಬೋದು ಅಥವಾ ಬೇರೆ ಮೊಸರು, ತುಪ್ಪ, ಬೆಣ್ಣೆ ಈ ಥರದ್ದನ್ನು ಮಾಡಲಿಕ್ಕೆ ಬಳಸುವಂಥ ಸಂಸ್ಥೆಗಳೇನಿದ್ದಾವೆ ಅವೆಲ್ಲವುಗಳು ಕೂಡ ಕೊಡ್ತಾರೆ. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ KMFಗೆ ಬರುವಂಥ ಹಾಲಿನ ದರವನ್ನು ಪ್ರತಿ ವರ್ಷ KMF ನಿರ್ಧಾರ ಮಾಡುತ್ತೆ. ಆದರೆ ರೈತರಿಗೆ ಕೊಡಬೇಕಾದಂಥ ಹಾಲಿನ ದರವನ್ನು ಸರ್ಕಾರ ನಿರ್ಧಾರ ಮಾಡುತ್ತೆ. ಆದರೆ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ, ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ರೈತರಿಗೆ ಪ್ರೋತ್ಸಾಹ ಧನವನ್ನು ಹೆಚ್ಚು ಮಾಡುವಂಥ ವಿಚಾರದಲ್ಲಿ ಒಂದು ಸಣ್ಣ ವ್ಯತ್ಯಾಸಗಳಾಗುತ್ತೆ ಎನ್ನುವಂಥದ್ದು ಆರೋಪ ರೈತರಲ್ಲಿ ಮೊದಲಿಂದಲೂ ಕೂಡ ಸಹಜವಾಗಿ ಇದ್ದೇ ಇದೆ. ಈ ಮಳೆ ಅಂದ್ರೆ ಏನಿದೆ, ಮಳೆ ಬರುವಂಥ ಸಂದರ್ಭದಲ್ಲಿ ಏನಿದೆ ಅಥವಾ ಮಳೆಗಾಲದಲ್ಲಿ ಸಹಜವಾಗಿ ಹಾಲಿನ ಉತ್ಪನ್ನ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಲಿನ ಉತ್ಪನ್ನ ಹೆಚ್ಚಾದಂಥ ಸಂದರ್ಭದಲ್ಲಿ KMF ಅಥವಾ ಸರ್ಕಾರ ಅವರಿಗೆ ಸಹಜವಾಗಿ ಪ್ರೋತ್ಸಾಹ ಧನವನ್ನು ಹೆಚ್ಚು ಮಾಡ್ತಾರೆ. ಯಾಕೆಂದ್ರೆ ಆ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ಸಹಜವಾಗಿ ಹಾಲಿನ ಉತ್ಪನ್ನ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಮಳೆಗಾಲದಲ್ಲಿ ನೀರಿನ ಅಂಶ ಈ ಗೋವುಗಳಲ್ಲಿ ಅಥವಾ ಆಕಳು ಅಥವಾ ಎಮ್ಮೆ ಏನೇ ಇರ್ಬೋದು, ಸೊ ಹಾಲು ಕೊಡುವಂಥ ಹಸುಗಳಲ್ಲಿ ಸಹಜವಾಗಿ ಜಾಸ್ತಿ ಇರುತ್ತೆ. ಸೊ ಆಗ ರೈತರಿಗೆ ಮಳೆಗಾಲದಲ್ಲಿ ಅಷ್ಟು ಖರ್ಚು ಬರೋದಿಲ್ಲ. ಸೊ ಹಾಗಾಗಿ ಸರ್ಕಾರ ಸೊ ಅಲ್ಲಿ ಬಂದಂಥ ಹಾಲನ್ನು ತೆಗೆದುಕೊಳ್ಳುತ್ತೆ, ಅಂದರೆ KMFನ ಹಾಲನ್ನು ತೆಗೆದುಕೊಳ್ಳುತ್ತೆ. ಆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಇರುತ್ತೆ, ಹಾಲಿಗೆ ದರ ಸಹಜವಾಗಿ ಇದ್ದೇ ಇರುತ್ತೆ. ಆದರೆ ಈ ಬೇರೆ ಸಂದರ್ಭದಲ್ಲಿ ಅಂದರೆ ಬೇಸಿಗೆ ಸಂದರ್ಭದಲ್ಲಿ ಹಾಲಿನ ಪ್ರೊಡಕ್ಟಿವಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ರೈತರಿಗೆ ಹೆಚ್ಚು ಖರ್ಚುಗಳಾಗುತ್ತೆ. ಅಂದರೆ ಅವಕ್ಕೆ ಬೂಸ ಕೊಡೋದಿರ್ಬೋದು ಅಥವಾ ಏನಾದರೂ ಹುಲ್ಲನ್ನು ತಂದು ಹಾಕುವಂಥದ್ದು ಇರ್ಬೋದು ಅಥವಾ ಹಸಿರು ಹುಲ್ಲನ್ನು ಬೆಳೆದು ಆ ಹಸುಗಳಿಗೆ ಕೊಡುವಂಥದ್ದು ಇರ್ಬೋದು. ಸೊ ಈ ಥರದನ್ನು ಕೆಲಸ ಮಾಡಲಿಕ್ಕೆ ಸಹಜವಾಗಿ ಖರ್ಚು ಜಾಸ್ತಿ ಆಗುತ್ತೆ. ಆಗ KMF ಅಥವಾ ಸರ್ಕಾರ ಒಂದು ಪ್ರೋತ್ಸಾಹಧನವನ್ನು ಹೆಚ್ಚು ಮಾಡುತ್ತೆ. ಸೊ ಇದು ಒಂದು ಸಣ್ಣ ವ್ಯತ್ಯಾಸ ಇರುವಂಥದ್ದು ರೈತರು ಮತ್ತು ಸರ್ಕಾರಗಳ ಮಧ್ಯದಲ್ಲಿ. ಆದರೆ ಭಾಳಷ್ಟು ಜನ ಏನಾಗ್ಬಿಡುತ್ತೆ, ರೈತರಿಗೆ ಈ ವಿಚಾರದಲ್ಲಿ ಈ ನಾವು ಮಳೆಗಾಲದಲ್ಲಿ ಹೆಚ್ಚು ಹಾಲನ್ನು ಕೊಡ್ತೀವಿ, ಆದರೆ ಹೆಚ್ಚು ಹಾಲು ಕೊಟ್ಟರು ಕೂಡ ನಮಗೆ ಪ್ರೋತ್ಸಾಹಧನವನ್ನು ಹೆಚ್ಚು ಮಾಡೋದಿಲ್ಲ. ಆದರೆ ಬೇರೆ ಸಂದರ್ಭದಲ್ಲಿ ನಮಗೆ ಹೆಚ್ಚು ಮಾಡ್ತಾರೆ, ಆ ಸಂದರ್ಭದಲ್ಲಿ ನಾವು ಕಡಿಮೆ ಹಾಲು ಕೊಟ್ಟರು ಕೂಡ ಅಷ್ಟನ್ನು ಪ್ರೋತ್ಸಾಹಧನವನ್ನು ಕೊಟ್ಟಿರ್ತೀರಿ, ಆದರೆ ಮಳೆಗಾಲದಲ್ಲಿ ನಾವು ಹೆಚ್ಚು ಹಾಲನ್ನು ಕೊಟ್ಟರು ಕೂಡ ಯಾಕೆ ಪ್ರೋತ್ಸಾಹಧನ ಕೊಡೋದಿಲ್ಲ ಅನ್ನುವಂಥ ಒಂದು ಆರೋಪ ಇದೆ. ಅದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಸೊ ಈ ಕಾರಣಕ್ಕಾಗಿ ಆ ಪ್ರೋತ್ಸಾಹಧನವನ್ನು ಹೆಚ್ಚು ಮಾಡುವಂಥ ಅಥವಾ ಅದನ್ನು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವಂಥ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಇದು ಒಂದು ಭಾಗ. ಆದರೆ ನಾವು ಇವತ್ತು ಬಹಳ ಪ್ರಮುಖವಾಗಿ ಕೊಡುವಂಥ ಪ್ರೋತ್ಸಾಹಧನವನ್ನೇ ಸರ್ಕಾರ ಕೊಡದೇ ಹೋದರೆ ರೈತರು ಬದುಕೋದು ಹೇಗೆ? ಸೊ ಈ ಪ್ರಶ್ನೆ ಬಹಳ ದೊಡ್ಡದಾಗಿ ಈಗ ರೈತ ಸಮುದಾಯವನ್ನು ಕಾಡ್ತಾ ಇರುವಂಥದ್ದು. ಕಾರಣ ಏನು ಅಂತಂದರೆ, ಪಶುಸಂಗೋಪನಾ ಇಲಾಖೆ ಸಚಿವರು ವೆಂಕಟೇಶ್ ಅವರನ್ನ ಕೇಳಿದ್ರೆ ಹೇಳ್ತಾರೆ, ಆರ್ಥಿಕ ಇಲಾಖೆಗೆ ನಾವು ಈಗಾಗಲೇ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ, ಸೊ ಹಾಗಾಗಿ ಶೀಘ್ರದಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತೇಳಿ. ಹಾಗಾದ್ರೆ ಕಳೆದ ಜೂನ್ನಿಂದ ನೀವೇನು ಮಾಡ್ತಾ ಇದ್ರಿ ಸ್ವಾಮಿ? ನೀವು ಹೈನುಗಾರಿಕೆ ಸಚಿವರಾಗಿ ಈ ಪ್ರೊಡಕ್ಟಿವಿಟಿ ಹೇಗಿರುತ್ತೆ, ರೈತರು ಹೇಗೆ ಅದನ್ನ ಪ್ರೊಡಕ್ಟಿವಿಟಿ ಮಾಡ್ತಾರೆ, ರೈತರಿಗೆ ಏನೆಲ್ಲ ಕಷ್ಟಗಳಿದ್ದಾವೆ ಅನ್ನೋಂಥದ್ದು ಒಂದು ಕನಿಷ್ಠ ಜ್ಞಾನ ನಿಮಗೆ ಸಚಿವರಾಗಿ ಇದ್ದಿದ್ರೆ ನೀವು ಆ ರೈತರ ಹಣವನ್ನು ಶೇಖರಣೆ ಮಾಡಿ ಇಡ್ತಾ ಇರಲಿಲ್ಲ. ಸರ್ಕಾರ ಒಂದು ಕಡೆ ಕಬ್ಬು ಬೆಂಬಲ ಬೆಲೆಯನ್ನು ಕೇಳಿದಂಥ ಸಂದರ್ಭದಲ್ಲೂ ಅವ್ರಿಗೂ ಕೂಡ ಸರಿಯಾಗಿ ಬೆಂಬಲ ಬೆಲೆಯನ್ನು ಕೊಡೋದಿಲ್ಲ, ಸರಿಯಾದ ಸಮಯಕ್ಕೆ ಫ್ಯಾಕ್ಟ್ರಿಗಳಿಂದ ಕೊಡಬೇಕಾದಂಥ ಹಣವನ್ನು ಕೊಡೋದಿಲ್ಲ, APMCಗಳಲ್ಲಂತೂ ಕೇಳೋದೇ ಬೇಡ. ಸೊ ಈ ಥರದ ಒಂದು ವಾತಾವರಣ ರೈತರಿಗೆ ಪದೇ ಪದೇ ಬರೆ ಮೇಲೆ ಬರೆ ಹಾಕುವಂಥ ಅಥವಾ ಗಾಯದ ಮೇಲೆ ಬರೆ ಹಾಕುವಂಥ ಕೆಲಸಗಳನ್ನ ಸರ್ಕಾರಗಳು ಮಾಡ್ತಾ ಹೋಗ್ತವೆ. ಸೊ ಹೀಗಿದ್ದ ಸಂದರ್ಭದಲ್ಲಿ ಅನ್ನದಾತ ಅಂತ ನಾವು ಯಾರನ್ನು ಕರಿತೀವೋ ಅವರು ಬದುಕುವುದು ಹೇಗೆ, ಜೀವನ ಸಾಗಿಸೋದು ಹೇಗೆ? ಅಲ್ಲಿ ಕೇವಲ ಮಕ್ಕಳು ಮರಿ ಏನು ಅವ್ರ ಇಡೀ ಕುಟುಂಬ ಮಾತ್ರ ಇರೋದಿಲ್ಲ, ಅವರನ್ನು ನಂಬ್ಕೊಂಡು ದನ ಕರುಗಳು ಇರ್ತವೆ ಅಥವಾ ಬೇರೆ ಬೇರೆ ಏನು ಉಪಕಸಬುಗಳನ್ನು ಮಾಡ್ಕೊಂಡು ಹೇಗೆ ಬದುಕ್ತಿರ್ತಾರೆ, ಅದಕ್ಕೊಂದು ಒಂದು ಅದರದ್ದೇ ಆದ ಒಂದು ಖರ್ಚು ವೆಚ್ಚ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಿದ್ದಂಥ ಸಂದರ್ಭದಲ್ಲಿ ರೈತರಿಗೆ ಕೊಡಬೇಕಾದಂಥ ಹಣವನ್ನು ಸಮಯಕ್ಕೆ ಸರಿಯಾಗಿ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡಬೇಕು. ಅದು ಆರ್ಥಿಕ ಇಲಾಖೆಯಲ್ಲಿ ನೀವು ಪ್ರಸ್ತಾವನೆ ಕಳಿಸಿದ್ದೀರಿ ಅಂದರೆ ಆರ್ಥಿಕ ಇಲಾಖೆಯಲ್ಲಿ ಎಷ್ಟು ದಿನ ಆ ಫೈಲ್ ಹಾಗೆ ಕೂತ್ಕೊಳ್ಳುತ್ತೆ? ನೀವು ಫಾಲೋ ಅಪ್ ಮಾಡಬೇಕಲ್ವಾ? ಅಥವಾ ನಿಮ್ಮದೇ ಆದ ಒಂದು ಟೀಮ್ ಇರುತ್ತೆ, PAಗಳಿರ್ತಾರೆ, PSಗಳಿರ್ತಾರೆ, ಅಥವಾ ಅದರದ್ದೇ ಆದ ಒಂದು ಅಧಿಕಾರಿ ವರ್ಗ ಇರುತ್ತೆ. ರೈತರ ಹಣವನ್ನು ಕೊಡೋ ನಿಟ್ಟಿನಲ್ಲಿ ನೀವು ಅನ್ನ ತಿಂದು ಕೂಡ ಈ ಕೆಲಸ ಮಾಡ್ತೀರಿ, ವರ್ಷಗಟ್ಟಲೆ ಆ ಹಣವನ್ನು ಹಾಗೆ ಇಟ್ಕೊಳ್ತೀರಿ ಅನ್ನೋದಾದರೆ ನಿಮಗೆ ಅನ್ನದ ಋಣವನ್ನು ತೀರಿಸುವಂಥ ಕನಿಷ್ಠ ವ್ಯವಧಾನ ಕೂಡ ನಿಮಗಿಲ್ವಾ? ಯಾವ ನೀವು ಪುರುಷಾರ್ಥಕ್ಕೆ ನೀವು ಅಂತ ಕುರ್ಚಿನಲ್ಲಿ ಕೂತ್ಕೊಂಡು ಅಧಿಕಾರವನ್ನು ನಡೆಸ್ತೀರಿ?
ಸುಮ್ಮನೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಯಾಕೆ ನೀವು ಭ್ರಷ್ಟಾಚಾರ ಮಾಡುವಂಥದ್ದು ಒಂದೇ ಅಪರಾಧ ಅಲ್ಲ. ಈ ಪ್ರತಿಪಕ್ಷಗಳಿಗೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಕೇವಲ ಭ್ರಷ್ಟಾಚಾರದ ವಿಚಾರವನ್ನ ಇಟ್ಕೊಂಡು ಹೋರಾಟ ಮಾಡಿಬಿಟ್ರೆ ನಾವು ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ, ಅಥವಾ ಸರ್ಕಾರದ ವಿರುದ್ಧ ನಾವು ತೊಡೆ ತಟ್ಟಿದ್ದೀವಿ, ಅಥವಾ ನಾವು ಪ್ರತಿಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡ್ತಿದ್ದೀವಿ ಅನ್ನೋಂಥ ಭ್ರಮೆ ಪ್ರತಿಪಕ್ಷಗಳಿಗೂ ಶುರುವಾಗ್ಬಿಟ್ಟಿದೆ. ಆದರೆ ಅಮಾಯಕ ಜನರಿಗೆ ಸಿಗಬೇಕಾದ ನ್ಯಾಯ ಸರಿಯಾದ ಸಮಯದಲ್ಲಿ ಸಿಗದೆ ಹೋದರೆ ಅನ್ಯಾಯ ರೈತನಿಗೆ ಅಥವಾ ಯಾವುದೇ ಜನಸಾಮಾನ್ಯನಿಗೆ ಆಗ್ತಾ ಇದೆ ಅನ್ನುವಂಥ ಪರಿಕಲ್ಪನೆ ಈ ಪ್ರತಿಪಕ್ಷಗಳಿಗೂ ಇರಬೇಕು. ಮೊದಲನೇದಾಗಿ ಸರ್ಕಾರಕ್ಕೆ ಇರಬೇಕು. ಸರ್ಕಾರದಲ್ಲಿರುವಂಥ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಜೊತೆಗೆ ಅವರ ಏನು ಈ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಇವರೆಲ್ಲರಿಗೂ ಕೂಡ ಇರಬೇಕು. 1 ವರ್ಷದಿಂದ ನೀವು ಕೊಡೋ ಒಂದು 5 ರೂಪಾಯಿ ಕೊಡ್ಲಿಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ರೈತರಿಗೆ ಅನ್ನೋದಾದ್ರೆ, ಅವರು ಬರೀ 5 ರೂಪಾಯಿಗಾಗಿ ಸೊಸೈಟಿಗಳಿಗೆ ದಿನ ಅವ್ರ ಮನೆಯಿಂದ ಸೊಸೈಟಿಗೆ ಅಲ್ದಾಡಬೇಕು, ಸೊಸೈಟಿನವರು ನಿಮಗೆ ದುಂಬಾಲು ಬೆಳಿಬೇಕು, ನೀವು ಅದ್ರ ಬಗ್ಗೆ ಕ್ಯಾರೆ ಅನ್ನೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೆಂಗೂ ರೈತರು ಹೆಂಗೂ ಬದುಕ್ತಾರೆ. ಮಳೆ ಜೊತೆಗೆ ಜೂಜಾಟ ಆಡಿ ಬದುಕೋರಿಗೆ ನಮ್ಮ ಜೊತೆಗಿನ ಜೂಜಾಟ ಯಾವ ಲೆಕ್ಕ ಅನ್ನೋ ಲೆವೆಲ್ಗೆ ನೀವು ಬಂದು ಯೋಚನೆ ಮಾಡ್ತೀರಿ, ನಿಂತು ಯೋಚನೆ ಮಾಡ್ತೀರಿ ಅನ್ನೋದಾದ್ರೆ ರೈತರ ಪರವಾಗಿ ನಿಮ್ಗೆ ಎಷ್ಟರ ಮಟ್ಟಿಗೆ ಕಾಳಜಿ ಇದೆ? ಸೊ ಈ ಪ್ರಶ್ನೆಯನ್ನ ಇವತ್ತು ನಾವು ಕೇಳಲೇಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ ಇವತ್ತು ಜಸ್ಟಿಸ್ ಜಂಬೂರು ಕಾರ್ಯಕ್ರಮದಲ್ಲಿ ಪ್ರಜಾಧ್ವನಿ ಈ ವಿಚಾರವನ್ನ ಕೈಗೆತ್ತಿಕೊಂಡಿರುವಂಥದ್ದು ಚರ್ಚೆಗೆ. ರೈತರಿಗೆ ಸಿಗಬೇಕಾದ ಸೌಲಭ್ಯಗಳು ಕಾಲ ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಹೋದ್ರೆ ಅವರು ಮತ್ತಷ್ಟು ಪ್ರೊಡಕ್ಟಿವಿಟಿ ಹೆಚ್ಚು ಮಾಡ್ತಾರೆ, ಹೆಚ್ಚೆಚ್ಚು ಉತ್ತೇಜನ ಸಿಗುತ್ತೆ, ಹೆಚ್ಚಿನ ಕೆಲಸಗಳನ್ನ ಮಾಡಲಿಕ್ಕೆ ಅವ್ರಿಗೂ ಒಂದು ಜೀವನದಲ್ಲಿ ಉತ್ಸಾಹನ ಒಂದು ಬರುತ್ತೆ. ಆದರೆ ನೀವು ನಡೆದುಕೊಳ್ಳೋ ರೀತಿಗೆ ಹೈರಾಣಾಗಿ ಹೋಗಿರ್ತಾರೆ ಸ್ವಾಮಿ ಅವರು. ಅವರ ಚಪ್ಪಲಿ ಸೌದೋಗಿರುತ್ತೆ. ಜೂನಿಂದ ಇಲ್ಲಿವರೆಗೆ ಸ್ಟಿಲ್ ಟುಡೇ ನೀವು ಒಂದು ಸಣ್ಣದ 5 ರೂಪಾಯಿಯನ್ನ ಕೊಡ್ಲಿಕ್ಕೆ ಒಬ್ಬ ರೈತನಿಗೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನ ನೀವು ಕಲೆಕ್ಟ್ ಮಾಡಿಕೊಂಡು 622 ಕೋಟಿ ರೂಪಾಯಿ ಆಗುವವರೆಗೂ ಕೂಡ ಅದನ್ನ ಇಟ್ಕೊಂಡು ಕೂತಿದ್ದೀರಿ ಅಂದ್ರೆ ನಿಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಅಪ್ರೂವಲ್ ಕೊಡುತ್ತಾ? ಅದನ್ನ ಯಾವಾಗ ಕೊಡಿಸ್ತೀರಿ ನೀವು? ಅದನ್ನ ಫಾಲೋ ಅಪ್ ಮಾಡೋರು ಯಾರು? ರೈತರು ಮತ್ತೆ ಅದಕ್ಕೆ ಪ್ರತಿಭಟನೆಯನ್ನ ಮಾಡಬೇಕಾ, ಬೀದಿಗಿಳಿಬೇಕಾ? ಮನೆ ಮಠ ಬಿಟ್ಟು ಅವರ ಕೆಲಸಗಳನ್ನ ಬಿಟ್ಟು ಮತ್ತೆ ಬೀದಿಗಿಳಿದ್ರೆ ಮುಗೀತು ನಿಮ್ಮ ಕತೆ. ರೈತ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಬದುಕುವಂತಹ ಒಂದು ಬಹಳ ದೊಡ್ಡ ತಾಳ್ಮೆಯನ್ನ ಈ ದೇಶದಲ್ಲಿ ಯಾರಿಗಾದ್ರೂ ಆ ದೊಡ್ಡ ಪ್ರಮಾಣದ ತಾಳ್ಮೆ ಇದ್ದೆ ಅನ್ನೋದಾದ್ರೆ ಮೊದಲನೇದ ಸ್ಥಾನವನ್ನ ರೈತ ಗಿಟ್ಟಿಸ್ಕೊಳ್ತಾನೆ. ಸೊ ಆ ಮಟ್ಟದ ತಾಳ್ಮೆ, ಆ ಮಟ್ಟದ ಸಹನೆ ರೈತನಲ್ಲಿ ಇರುತ್ತೆ. ಇಡೀ ಕುಟುಂಬ ಯಾವುದೇ ಸಂಕಷ್ಟಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ಅವುಗಳನ್ನ ನೀಗಿಸ್ಕೊಂಡು ಮುಂದೆ ಹೋಗುವಂತ ಎದೆಗಾರಿಕೆ, ಆ ಒಂದು ಧೈರ್ಯ ರೈತನಲ್ಲಿ ಇರುತ್ತೆ. ಆದರೆ ಆ ರೈತನ ಎದೆಗಾರಿಕೆಯನ್ನೇ ಎದೆಗುಂದೋ ರೀತಿಯಲ್ಲಿ ನೀವು ಮಾಡಿ ಇನ್ಯಾವುದೋ ಬೇರೆ ದಾರಿಗೆ ತಳ್ತೀರಿ ಅನ್ನೋದಾದ್ರೆ ಏನ್ ಮಾಡಬೇಕು? ಸಿಗುವಂತ ಈ ಹೈನುಗಾರಿಕೆಯಲ್ಲಿ ಬರುವಂತ ಹಣದಿಂದ ಅವರು ಹೇಗೋ ಬದುಕ್ತಾ ಇರ್ತಾರೆ. ಆದರೆ ನೀವು ಆ ಹಣವನ್ನೂ ಕೂಡ ಸರಿಯಾದ ಸಮಯಕ್ಕೆ ಕೊಡದೆ ಹೋದ್ರೆ ರೈತರು ಅವ್ರಿಗಿರೋದಂಥ ಪ್ರೆಷರು, ಅವ್ರು ಯಾರೋ ಒಂದು ಕಡೆಯಿಂದ ಸಾಲ ತಂದಿರ್ತಾರೆ, ಆ ಸಾಲಗಾರನ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಅವನ ಸಾಲಗಾರನ ಒತ್ತಡ ಹೆಚ್ಚಾಗ್ತಿದ್ದ ಹಾಗೆ ರೈತನಲ್ಲಿ ಒಂದು ಆತ್ಮಸ್ಥೈರ್ಯ ಕುಂದು ಹೋಗುತ್ತೆ. ಅವನು ಸಹಜವಾಗಿ ಬೇರೆ ಯಾವುದೇ ದಾರಿ ಕಾಣದೆ ಇನ್ಯಾರತ್ತನ್ನು ಸಾಲ ಮಾಡಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಒಂದು ಹೀನ ಸ್ಥಿತಿಗೆ ಸರ್ಕಾರಗಳೇ ಇವತ್ತು ರೈತರನ್ನ ದೂಡ್ತಾ ಇರುವಂಥದ್ದು. ದಯಮಾಡಿ ನೀವು ಇಂಥ ಒಂದು ಸಣ್ಣ ಸಣ್ಣ ವಿಚಾರಗಳ ಕಡೆ ಗಮನ ಕೊಡಬೇಕು. ನೀವು ಕೊಡುವಂಥ 5 ರೂಪಾಯಿ ಸರಿಯಾದ ಸಮಯಕ್ಕೆ ಕೊಡದೆ ಹೋದರೆ ಒಬ್ಬ ರೈತ ಬೇರೆ ದಾರಿಗೆ ಜೀವನವನ್ನೇ ಏನು ಅಂತ್ಯದ ಕಡೆಗೆ ತೆಗೆದುಕೊಳ್ಳುವ ಹೋಗುವಂಥ ಒಂದು ಕೆಟ್ಟ ನಿರ್ಧಾರಕ್ಕೂ ಕೂಡ ಕಾರಣ ಆಗಬಹುದು. ನಾವು ಅದನ್ನ ನೀವು ಆಮೇಲೆ ಅದನ್ನ ತನಿಖೆ ಅಂತ ಹೇಳಿ ಮಾಡಿ ಏನೂ ಇಲ್ಲ, ಅವನು ಬೇರೆ ಯಾವುದೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ ಬೇರೆ ಒಂದು ಪಟ್ಟವನ್ನು ಕಟ್ತೀರಿ. ಅವನು ನಾವು ಕಣ್ಣಾರೆ ನೋಡಿದೀವಿ, ಜರ್ನಲಿಸ್ಟ್ಗಳು, ಏನು ಹೊಸದಲ್ಲ. ಆದರೆ ಸಿಗಬೇಕಾದಂಥ ಕಾಲಕ್ಕೆ ಸಿಗಬೇಕಾದಂಥ ಹಣ ಅವನಿಗೆ ಸಿಕ್ಕರೆ ಯಾವ ರೈತನು ಎದೆಗುಂದೋದಿಲ್ಲ. ಅವನಿಗೆ ಇರುವಂತಹ ತಾಳ್ಮೆ, ಆ ರೈತನಿಗಿರುವಂತಹ ಎದೆಗಾರಿಕೆ ಬೇರೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಏನಾದರೂ ಈ ರೀತಿಯ ಕಷ್ಟಗಳು ಬಂದ್ರೆ ಯಾವ ರಾಜಕಾರಣಿಗಳು ಬದುಕೋಕೆ ಸಾಧ್ಯ ಇಲ್ಲ. ನೀವೇನಿದ್ರು ಜನರನ್ನ ತಮ್ಮ ಮಾತಿನ ಮೋಡಿಯಲ್ಲಿ ಸಿಲುಕಿಸಿ ಮತ ಗಿಟ್ಟಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಧಿಕಾರಕ್ಕೆ ಬಂದಾದ ನಂತರ ಆ ಹಣವನ್ನು ಹೆಂಗೆ ಹೊಡಿಬೇಕು, ನಾನು ಎಷ್ಟು ಖರ್ಚು ಮಾಡಿದೆ, ಅದು ಖರ್ಚಾಗಿರುವಂಥ ಹಣ ಬಂತಾ ಇಲ್ಲವಂತ ಲೆಕ್ಕಾಚಾರ ಹಾಕ್ತೀರಿ. ಆದರೆ ಒಂದು ಭೂಮಿಗೆ ಹಾಕಿರುವಂಥ ಹಣ ಬಂತಾ ಇಲ್ವಾ ಅನ್ನೋಂಥ ಲೆಕ್ಕಾಚಾರದ ಆಧಾರದ ಮೇಲೆ ಕೃಷಿ ಮಾಡೋಕೆ ರೈತರು ನಿಂತರೆ ಈ ದೇಶದಲ್ಲಿ ಯಾವ ರೈತನು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನ ಭೂಮಿಗೆ ಸುರಿದ್ರೂ ಕೂಡ ಎಷ್ಟೋ ಕಡೆಗಳಲ್ಲಿ ಮಳೆ ಕಂಡು ಬೆಳೆಯುವಂತಹ ರೈತ ಬೀದಿಗೆ ಬಿದ್ದಂಥ ನಿದರ್ಶನಗಳನ್ನು ನಾವೆಲ್ಲ ನೋಡಿದ್ದೀವಿ.
ಸೊ ಹೀಗಿರುವಂಥ ಸಂದರ್ಭದಲ್ಲಿ ರೈತರಿಗೆ ಸಿಗಬೇಕಾದ ಸಣ್ಣ ಪುಟ್ಟ ಸೌಲಭ್ಯಗಳನ್ನು ನಿಮಗೆ ಕೊಡೋಕ್ಕಾಗಲ್ಲ ಅಂದರೆ ನೀವು ಯಾಕ್ರಿ ಸ್ವಾಮಿ ಕುರ್ಚಿನಲ್ಲಿ ಕುತ್ಕೊಂಡು ಒದ್ದಾಡ್ತೀರಿ? ಆಗಿಲ್ಲ ಅಂದ್ರೆ ಬಿಟ್ಟು ಹೋಗ್ರಿ, ಇನ್ಯಾರೋ ಪುಣ್ಯಾತ್ಮ ಬರ್ತಾನೆ ರೈತರ ಪರವಾಗಿ ಕೆಲಸ ಮಾಡ್ತಾನೆ. ಕರ್ನಾಟಕದಲ್ಲಿ ಹೈನುಗಾರಿಕೆ ಬಹಳ ವ್ಯಾಪಕವಾಗಿ ನಡೀತಾ ಇದೆ. ಸೊ ಆ ಕಾರಣಕ್ಕಾಗಿ ಇವತ್ತು KMF ಸೇರಿದಂತೆ ಅನೇಕ ಸಂಸ್ಥೆಗಳಿಗೆ ಒಳ್ಳೆಯ ಉತ್ತಮ ರೀತಿಯ ಹಾಲು ಬರ್ತಾ ಇದೆ. ಆದರೆ ಕರ್ನಾಟಕ ಸರ್ಕಾರ ಸುಮಾರು ರಾಜ್ಯದಲ್ಲಿರುವಂತಹ 8.89 ಲಕ್ಷ ಜನರಿಗೆ ಪ್ರೋತ್ಸಾಹಧನವನ್ನು ಕೊಡ್ತೀನಿ ಅಂತ ಹೇಳಿದೆ. ಸರ್ಕಾರ ಕೊಡುವಂಥದ್ದು ಕೇವಲ 5 ರೂಪಾಯಿ ಪ್ರೋತ್ಸಾಹಧನ. ಆದರೆ ಇವತ್ತು ಈ 8.89 ಅಂದರೆ ಹೆಚ್ಚು ಕಡಿಮೆ 9 ಲಕ್ಷ ರೈತರಿಗೆ 5 ರೂಪಾಯಿ ಕೊಡಲಿಕ್ಕೆ ಸರ್ಕಾರ ಕಳೆದ ಜೂನ್ ತಿಂಗಳಿಂದ ಮೀನಮೇಷ ಎಣಿಸ್ತಾ ಇದೆ. ಸೊ ಈ ವಿಚಾರ ಇವತ್ತು ಜಸ್ಟಿಸ್ ವಿಜಯಂಬೂರು ಕಾರ್ಯಕ್ರಮದಲ್ಲಿ ಬಹಳ ಚರ್ಚೆ ಆಗಬೇಕಾಗಿರುವಂಥ ವಿಚಾರ. ಯಾಕೆ ನಾವು ಈ ವಿಚಾರವನ್ನು ಕೈಗೆತ್ತಿಕೊಂಡಿರುವಂಥದ್ದು ಅಂದರೆ, ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಅಥವಾ ಈ ರಾಜ್ಯದ ಬೆನ್ನೆಲುಬು ಅಂತ ಹೇಳ್ತೀವಿ, ರೈತನನ್ನ ಅನ್ನದಾತ ಅಂತ ನಾವು ಹೇಳ್ತೀವಿ. ಆದರೆ ಸರ್ಕಾರಗಳು ನಡೆದುಕೊಳ್ಳುವಂಥ ರೀತಿ ತದ್ವಿರುದ್ಧ. ಕರ್ನಾಟಕದಲ್ಲಿ ಸುಮಾರು ಈಗ ಹೆಚ್ಚು ಕಡಿಮೆ 9 ಲಕ್ಷ ರೈತರು ಹೈನುಗಾರಿಕೆಯನ್ನ ನಂಬಿಕೊಂಡು ಬದುಕ್ತಾ ಇದ್ದಾರೆ. ಸಾಮಾನ್ಯವಾಗಿ ರೈತರಿಗೆ ಇರುವಂತಹ ಒಂದು ಬಹಳ ಪ್ರಮುಖವಾದಂಥ ಕೃಷಿಯನ್ನ ಹೊರತುಪಡಿಸಿದಂಥ ಒಂದು ಉದ್ಯೋಗ ಅಂದರೆ ಇದು ಹೈನುಗಾರಿಕೆ. ಇದು ಕೃಷಿ ಅವಲಂಬಿತ ಉದ್ಯೋಗಗಳಲ್ಲಿ ಇದು ಒಂದು. ರಾಜ್ಯದಲ್ಲಿ 9 ಲಕ್ಷ ರೈತರು ಹೈನುಗಾರಿಕೆಯನ್ನು ನಂಬಿಕೊಂಡು ಜೀವನ ನಡೆಸ್ತಿದ್ದಾರೆ. ಅವರ ಇಡೀ ಕುಟುಂಬಗಳು ಇದರ ಆಧಾರದ ಮೇಲೆ ಬದುಕ್ತಾ ಇರ್ತವೆ. ಆದರೆ ಕರ್ನಾಟಕ ಕೊಡಬೇಕಾಗಿರತಕ್ಕಂಥ ಅಥವಾ ಕರ್ನಾಟಕ ಸರ್ಕಾರ ಕೊಡಬೇಕಾಗಿರುವಂಥ ಒಟ್ಟು ಇದುವರೆಗಿನ ಹಣ 622 ಕೋಟಿ. 622 ಕೋಟಿ ಹಣವನ್ನು ಕಳೆದ ಜೂನಿನಿಂದ ಇಲ್ಲಿವರೆಗೆ ಸರ್ಕಾರ ಹಾಗೆ ಉಳಿಸ್ಕೊಂಡು ಬಂದಿದೆ. ಹೆಸರಿಗೆ ಮಾತ್ರ ನಾವು ರೈತರಿಗೆ ಪ್ರೋತ್ಸಾಹಧನವನ್ನು ಕೊಡ್ತೀವಿ, ಹೈನುಗಾರಿಕೆಗೆ ಉತ್ತೇಜನವನ್ನು ಕೊಡ್ತೀವಿ, ಹಾಗೆ ಹೀಗೆ ಕಂತೆ ಪುರಾಣಗಳನ್ನು ಭಾಷಣದಲ್ಲಿ ಬಿಗಿತಾರೆ. ಆದರೆ ಈ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ನಂತರ ಮಾಡುವಂಥ ಕೆಲಸ ಏನು ಅಂದರೆ ರೈತರನ್ನ ದೂರ ಇಡುವಂಥದ್ದು. ಅವರು ಪ್ರತಿಭಟನೆ ಮಾಡೋ ಹಾಗಿಲ್ಲ, ಬೀದಿಗೆ ಇಳಿಯೋ ಹಾಗಿಲ್ಲ, ಯಾರನ್ನು ಕೇಳುವ ಹಾಗಿಲ್ಲ, ತನ್ನ ಬೆಳೆಗೆ ತಾನು ಬೆಂಬಲ ಬೆಲೆಯನ್ನ ಕೇಳೋ ಹಾಗಿಲ್ಲ, ಅಥವಾ ಬೆಲೆ ನಿಗದಿ ಮಾಡುವಂಥ ರೀತಿಯಲ್ಲಂತೂ ಮೊದಲೇ ಇಲ್ಲ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಈ ಹೈನುಗಾರಿಕೆಯನ್ನು ನಂಬಿಕೊಂಡು ಬದುಕುತ್ತಾ ಇರುವಂಥ ಈ ಹೈನುಗಾರರು ಅಂತ ನಾವೇನು ಕರಿತೀವಿ ಅಂದರೆ ರೈತರಲ್ಲಿ ಈ ಒಂದು ಏನು ಹೈನುಗಾರಿಕೆಯನ್ನು ನಂಬಿಕೊಂಡು ಬದುಕ್ತಾ ಇರುವಂಥವ್ರನ್ನ ನಾವು ಹೈನುಗಾರರು ಅಂತ ಕರಿತೀವಿ. ಆದರೆ ರೈತರಲ್ಲಿ ಈ ಒಂದು ಉಪಕಸಬನ್ನ ಅಥವಾ ಈ ರೀತಿಯ ಒಂದು ಹೈನುಗಾರಿಕೆಯನ್ನ ನಂಬಿಕೊಂಡು ಬದುಕ್ತಾ ಇರುವಂಥವ್ರ ಸಂಖ್ಯೆ 9 ಲಕ್ಷ ಇದೆ. ಇದರಲ್ಲಿ 51,000ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿಯವರಿದ್ದಾರೆ, 31,000ಕ್ಕೂ ಹೆಚ್ಚು ಪರಿಶಿಷ್ಟ ಪಂಗಡದವರಿದ್ದಾರೆ, ಉಳಿದಂಥವರು ಬೇರೆ ಬೇರೆ ಸಮುದಾಯದ ಜನ. ಆದರೆ ಈ ಒಟ್ಟಾರೆ ಈ ಚಿತ್ರಣವನ್ನು ತೆಗೆದುಕೊಂಡು ನೋಡೋದಾದರೆ ನಾವು ಪರಿಶಿಷ್ಟ ಜಾತಿಯವರಿಗೆ ಸುಮಾರು 6.89 ಅಂದರೆ ಹೆಚ್ಚು ಕಡಿಮೆ 7 ಕೋಟಿ ರೂಪಾಯಿಯನ್ನು ಪರಿಶಿಷ್ಟ ಜಾತಿಯವರಿಗೆ ಕೊಡಬೇಕಾಗಿದೆ. ಈ ಹೈನುಗಾರಿಕೆ ಮಾಡ್ತಾ ಇರುವಂಥ, ಅದನ್ನು ನಂಬಿಕೊಂಡು ಬದುಕ್ತಾ ಇರುವಂಥ ಪರಿಶಿಷ್ಟ ಜಾತಿಯ ಜನರಿಗೆ. ಇನ್ನು ಪರಿಶಿಷ್ಟ ಪಂಗಡದ ಸುಮಾರು 31,000ಕ್ಕೂ ಹೆಚ್ಚು ಜನರಿದ್ದಾರೆ, ಆ ರೈತರಿಗೆ ಕೊಡಬೇಕಾಗಿರುವಂಥದ್ದು, ಆ ಹೈನುಗಾರರಿಗೆ ಕೊಡಬೇಕಾಗಿರುವಂಥದ್ದು 9 ಕೋಟಿ ರೂಪಾಯಿ. ಉಳಿದಂತೆ ಈ ಬೇರೆ ಬೇರೆ ಸಮುದಾಯದಲ್ಲಿ ಏನು ರೈತಾಪಿ ಕೆಲಸವನ್ನು ಮಾಡಿಕೊಂಡು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂಥವರಿಗೆ ಸುಮಾರು 606 ಕೋಟಿಗೂ ಹೆಚ್ಚು 606 ಕೋಟಿಗೂ ಹೆಚ್ಚು ಹಣವನ್ನು ಉಳಿದಂಥ ಬೇರೆ ಬೇರೆ ಸಮುದಾಯದಲ್ಲಿರುವಂಥ ಈ ಹೈನುಗಾರಿಕೆಯನ್ನು ನಂಬಿಕೊಂಡು ಬದುಕ್ತಾ ಇರುವಂಥ ರೈತರಿಗೆ ಸರ್ಕಾರ ಕೊಡಬೇಕಾದಂಥ ಹಣ. ಆದರೆ ಪಶುಸಂಗೋಪನಾ ಇಲಾಖೆ ಸಚಿವರನ್ನ ಕೇಳಿದರೆ ಯಾಕೆ ಹಿಂಗಾಗ್ತಾ ಇದೆ, ಏನು ಮಾಡ್ಕೊಂಡಿದ್ದೀರಿ, ಯಾಕೆ ರೈತರಿಗೆ ನೀವು ಪ್ರೋತ್ಸಾಹಧನವನ್ನು ಕೊಡ್ತಾ ಇಲ್ಲ? ಸರ್ಕಾರ ಕೊಡ್ತಾ ಇರುವಂಥದ್ದು ಕೇವಲ 5 ರೂಪಾಯಿ ಪ್ರೋತ್ಸಾಹಧನ. ಅಂದರೆ ಒಂದು ಹಾಲನ್ನು ಹಾಕಿ ಬರ್ತಾರೆ ಇವರು ಸೊಸೈಟಿಗಳಿಗೆ, ಆ ಹಾಲು ಹಾಕಿ ಬರುವಂಥ ರೈತರಿಗೆ ಕೊಡಬೇಕಾಗಿರುವಂಥದ್ದು 5 ರೂಪಾಯಿ ಪ್ರೋತ್ಸಾಹಧನವನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಆ ಪ್ರೋತ್ಸಾಹಧನವನ್ನು ಕಳೆದ ಜೂನ್ನಿಂದ ಇಲ್ಲಿವರೆಗೂ ಕೊಟ್ಟೇ ಇಲ್ಲ ಸರ್ಕಾರ.